ಯುಗಾದಿ ಹಬ್ಬದ ಟೈಮ್ನಲ್ಲಿ ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಕೆಎಂಎಫ್ಗೂ ಯುದ್ಧದ ಕಾರಣಕ್ಕೆ ಸಂಕಷ್ಟ ಎದುರಾಗಿದೆ. ಇನ್ನು 2 ದಿನಗಳ ಬಳಿಕ ಎಲ್ಪಿಜಿ ಕಮರ್ಷಿಯಲ್ ಸಿಲಿಂಡರ್ ಸಿಗದಿದ್ರೆ ಕೆಎಂಎಫ್ ಸಿಹಿ ತಿನಿಸು ಹಾಗೂ ಖಾರದ ತಿಂಡಿ ಯಾವುದೂ ಸಿಗೋದಿಲ್ಲ. ಕೆಎಂಎಫ್ಗೂ ಎಲ್ಪಿಜಿ ಕಮರ್ಷಿಯಲ್ ಸಿಲಿಂಡರ್ ಟ್ರಬಲ್ ಶುರುವಾಗಿದೆ. ಕೆಎಂಎಫ್ಗೆ ಪ್ರತಿ ತಿಂಗಳು 450 ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಬೇಕಿದೆ. ಕಳೆದ ಕೆಲ ದಿನಗಳಿಂದ ಯಾವುದೇ ಸಿಲಿಂಡರ್ ಪೂರೈಕೆಯಾಗಿಲ್ಲ. ಸದ್ಯ ಇರೋ ಸ್ಟಾಕ್ 2 ದಿನಗಳು ಮಾತ್ರ ಬರ್ತಿದೆ. ಸಿಲಿಂಡರ್ ಸಿಗದೇ ಇದ್ರೆ ನಂದಿನಿ ಉತ್ಪನ್ನ ಸಿದ್ಧಪಡಿಸಲು ಸಾಧ್ಯವಿಲ್ಲ. ಹೀಗಾಗಿ ಈಗಾಗಲೇ ಸರ್ಕಾರದ ಗಮನಕ್ಕೆ ತರಲಾಗಿದೆ. ನಾಳೆಯೊಳಗೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗದೇ ಇದ್ರೆ ಸೀಮಿತ ಪ್ರಮಾಣದಲ್ಲಿ ಮಾತ್ರ ಕೆಎಂಎಫ್ ಉತ್ಪನ್ನಗಳನ್ನು ಸಿದ್ಧಪಡಿಸಬಹುದಾಗಿದೆ. ವಾಣಿಜ್ಯ ಸಿಲಿಂಡರ್ ವಿಚಾರವಾಗಿ ಐಒಸಿಗೂ ನಾವು ಪತ್ರ ಬರೆದಿದ್ದೀವಿ. ತುರ್ತು ಸಮಸ್ಯೆ ಆದ್ರೆ ಉತ್ಪಾದನೆ ಪ್ರಮಾಣ ಕಡಿಮೆ ಮಾಡ್ತೀವಿ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಹೇಳಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮವಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ, ಗ್ಯಾಸ್ ಸಿಲಿಂಡರ್ ಹಿಡಿದು ಒದ್ದಾಟ. ದಾವಣಗೆರೆಯ ಜಗಳೂರು ಪಟ್ಟಣದ ಪವನ್ ಭಾರತ್ ಗ್ಯಾಸ್ ಏಜೆನ್ಸಿ ಬಳಿಯ ದೃಶ್ಯವಿದು. ಕಳೆದ ಹಲವು ದಿನಗಳಿಂದ ಗ್ಯಾಸ್ ಇಲ್ಲದೆ ಜನ ಪರದಾಡಿದ್ರು. ಆದ್ರೆ ಅದ್ಯಾವಾಗ ಗೃಹ ಬಳಕೆ ಸಿಲಿಂಡರ್ ವಾಹನ ಬಂತೋ ಜನ ಓಡೋಡಿ ಬಂದಿದ್ದಾರೆ. ಗ್ಯಾಸ್ ಬುಕ್ ಎಂಟ್ರಿ ಮಾಡಿಸೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇತ್ತ ಗದಗ್ನ ನರಗುಂದದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ರು. ಯುಗಾದಿ ಹಬ್ಬದ ದಿನವೂ ಜನ ಸಿಲಿಂಡರ್ಗಾಗಿ ಪರದಾಡುವಂತಾಯಿತು. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಯುಗಾದಿ ಸಂಭ್ರಮವು ಡಲ್ ಆಗಿದೆ. ಮನೆಯಲ್ಲಿ ವೆರೈಟಿ ಸಿಹಿ ತಯಾರಿಸಿ ಕುಟುಂಬದೊಂದಿಗೆ ಸಂಭ್ರಮಿಸೋಣ ಅಂದ್ರೆ ಗ್ಯಾಸ್ ಸಿಲಿಂಡರ್ ಕೊರತೆ. ಯುಗಾದಿ ವೇಳೆ ಹೋಳಿಗೆಗಾಗಿ ಬೆಂಗಳೂರು ಮಂದಿ ಹೀಗೆ ಕ್ಯೂ ನಿಲ್ತಾರೆ ಅನ್ನೋದನ್ನ ಜನ ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ. 4 ದಿನಗಳ ಕಾಲ ಬಂದಾಗಿದ್ದ ಬೆಂಗಳೂರಿನ ಮಲ್ಲೇಶ್ವರಂನ ಪ್ರಸಿದ್ಧ ಹೋಳಿಗೆ ಮನೆ ಹಬ್ಬಕ್ಕಾಗಿ ಓಪನ್ ಆಗಿತ್ತು. ಹಬ್ಬದ ದಿನ ಹೋಳಿಗೆ ಖರೀದಿಸಲು 100 ಮೀಟರ್ಗೂ ಅಧಿಕ ಜನ ಕ್ಯೂ ನಿಂತಿದ್ದಾರೆ. ಹೋಟೆಲ್, ಬಟ್ಟೆ ಉದ್ಯಮ, ರಾಸಾಯನಿಕಗಳ ವ್ಯತ್ಯಯ ಆತಂಕದ ಜೊತೆಗೆ ಸೆರಾಮಿಕ್ಸ್ ಕಾರ್ಖಾನೆಗಳನ್ನು ಯುದ್ಧದ ಹೊಡೆತ ಅಡಗತ್ತರಿಯಲ್ಲಿ ಸಿಲುಕಿಸಿದೆ. ಗುಜರಾತ್ನಲ್ಲಿರುವ ಭಾರತದ ಸೆರಾಮಿಕ್ಸ್ ಕೇಂದ್ರವಾದ ಮೋರ್ಬಿಯಲ್ಲಿನ ಹೆಚ್ಚಿನ ಕಾರ್ಖಾನೆಗಳು ಸುಮಾರು 1 ತಿಂಗಳಿಂದ ಮುಚ್ಚಿವೆ. ಮೋರ್ಬಿ ಭಾರತದ ಸುಮಾರು 80% ಸೆರಾಮಿಕ್ಸ್ ಅನ್ನು ಉತ್ಪಾದಿಸುತ್ತೆ. ಮುಖ್ಯವಾಗಿ ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ಗಳು ಭಾರತದಿಂದ ಮಧ್ಯಪ್ರಾಚ್ಯ, ಆಫ್ರಿಕಾ ಹಾಗೂ ಯುರೋಪ್ ರಾಷ್ಟ್ರಗಳಿಗೆ ರಫ್ತಾಗುತ್ತೆ. ಸೆರಾಮಿಕ್ ಉತ್ಪಾದನೆಗೆ ಪ್ರಮುಖ ಇಂಧನಗಳಾದ ಪ್ರೋಪೇನ್ ಮತ್ತು ನೈಸರ್ಗಿಕ ಅನಿಲದ ಕೊರತೆಯಿಂದಾಗಿ ಕಾರ್ಖಾನೆಗಳನ್ನು ಮುಚ್ಚಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಸಾಲು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ಚುನಾವಣೆಗಳಲ್ಲಿಯೂ ಯಡಿಯೂರಪ್ಪ ಕುಟುಂಬ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಸೋಮಣ್ಣರನ್ನ ಸೋಲಿಸಲು ಪ್ರಯತ್ನಿಸಿದ್ರು. ಕಲಬುರಗಿಯಲ್ಲೂ ಸೋಲಲು ಹೊಂದಾಣಿಕೆ ಮಾಡಿಕೊಂಡ್ರು. ಬೊಮ್ಮಾಯಿ ಪುತ್ರ ಸೋಲಲು ಕೂಡ ಇವರೇ ಕಾರಣ. ಈ ಭ್ರಷ್ಟ ಕುಟುಂಬ ಹೋಗಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಬರಲ್ಲ ಅಂತ ಅಬ್ಬರಿಸಿದ್ದಾರೆ. ಇಲ್ಲಿ ಇವನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿಯವರ ಲೋಕಸಭಾ ಎಲೆಕ್ಷನ್ದಾಗ ಪ್ರಚಾರಕ್ಕೆ ಬರೀ ಇಡ್ಲಿ ತಿಂದು ಬಂದಾರ. ಪ್ರಚಾರ ಮಾಡಿಲ್ಲ ಯಡಿಯೂರಪ್ಪ. ಏನು ಮಾಡ್ಯಾರಿ, ಒಂದು ಮೇನ್ ರೋಡಿಗೆ ಒಂದು ಹೋಟ್ಲ್ ಐತೆ, ಅಲ್ಲಿ ಇಡ್ಲಿ ತಿಂದು ನಾನು ಅರ್ಜೆಂಟ್ ಹೋಗೋದಿದೆ ಅಂತ ಅಲ್ಲಿ ಸೋಮಣ್ಣ ಅವ್ರು ಸೋಲಿಸ್ಲಾಕ. ಅಲ್ಲಿ ಅಮಿತ್ ಶಾ ಇದ್ದ ಸ್ಟೇಜ್ನಿಂದ ಒಂದು 2 ಮಾತು ಹೇಳಿ ಹೋಗಿರತ್ತ ಕೈಕಾಲು ಹಿಡಿದ್ರು ಸೋಮಣ್ಣ. ಪಾಪ ಪ್ರಚಾರ ಮಾಡಿಲ್ಲ, ನಾನು ಹೋಗೋದಿದೆ ಅಂತ ಹೇಳಿ ಎದ್ದು ಹೋದ್ರು. ಅಂದರೆ ಸೋಮಣ್ಣ ಪ್ರಚಾರ ಮಾಡಲಿಲ್ಲ. ಕೊಪ್ಪಳದಲ್ಲಿ ಡೀಲಿಂಗ್ ಮಾಡಿಕೊಂಡ್ರು. ಅಕ್ಕತ್ತು ಶಿಕಾರಪುರದಲ್ಲಿ ಡೀಲಿಂಗು, ಶಾಮನೂರು ಕಂಪ್ನಿ ಕೂಡ ಇವ್ರು ಮೊದಲೇ ಡೀಲಿಂಗು. ಗುಲ್ಬರ್ಗಾ ಸೋಲಿಕ್ಕೆ ಇವರೇ ಕಾರಣ. ಡ್ರಗ್ಸ್ ವಿರುದ್ಧ ಸಮರ ಸಾರಿರುವ ಕಾರಾಗೃಹ ಇಲಾಖೆ ರಾಜ್ಯದ ಎಲ್ಲಾ ಜೈಲುಗಳಲ್ಲೂ ಡ್ರಗ್ಸ್ ಪರೀಕ್ಷೆ ಕಡ್ಡಾಯಗೊಳಿಸಿದೆ. ಜೈಲಿನ ವೈದ್ಯರಿಗೆ ಕಿಟ್ ಕೊಟ್ಟು ಕೈದಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ. ಬೆಂಗಳೂರು, ಮೈಸೂರು ಜೈಲುಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪರೀಕ್ಷೆ ನಡೀತಿದ್ದು ಹಲವರು ಗಾಂಜಾ ನಶೆಯಲ್ಲಿರೋದು ಪತ್ತೆಯಾಗಿದೆ. ಮತ್ತೊಂದು ಕಡೆ ಯೂರಿನ್ ಟೆಸ್ಟ್ನಲ್ಲೂ ಕೈದಿಗಳ ಕಳ್ಳಾಟ ಬಯಲಾಗಿದೆ. ಯೂರಿನ್ಗೆ ನೀರು ಸೇರಿಸುತ್ತಿರುವ ಬಗ್ಗೆ ವರದಿಯಾಗಿದೆ. ಯುಗಾದಿ ಹಬ್ಬದ ದಿನವೇ ದೇಗುಲದ ಮುಂದೆ ವಾಮಾಚಾರ ನಡೆಸಿರುವ ಘಟನೆ ಚಿಕ್ಕಮಗಳೂರಿನ ಕಳಸದ ಕಂಚಿನಕೆರೆಯಲ್ಲಿ ನಡೆದಿದೆ. ಅಮಾವಾಸ್ಯೆ ಹಿನ್ನೆಲೆ ಕಿಡಿಗೇಡಿಗಳು ಕಾಲಭೈರವೇಶ್ವರ ದೇವಸ್ಥಾನದ ಮುಂದೆ ವಾಮಾಚಾರ ನಡೆಸಿರೋ ಶಂಕೆ ವ್ಯಕ್ತವಾಗಿದೆ. ಕಲ್ಲುಗಳಿಂದ ವೃತ್ತ ರಚಿಸಿ ಅರಶಿನ, ಕುಂಕುಮ, ನಿಂಬೆಹಣ್ಣಿಟ್ಟಿದ್ದು ಪತ್ತೆಯಾಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ವಿವಿಧ ರಾಜ್ಯಗಳ ನೂರಾರು ರೈತರು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸ್ವಾಮಿನಾಥನ್ ವರದಿಯ ಕನಿಷ್ಠ ಬೆಂಬಲ ಬೆಲೆ ಅನುಷ್ಠಾನದ ಖಾತರಿ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳ ರದ್ದತಿ, ಅಮೆರಿಕ ಇಂಡೋ ವ್ಯಾಪಾರ ಒಪ್ಪಂದಕ್ಕೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ.
ದಕ್ಷಿಣ ಕನ್ನಡದಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ ಸದ್ದು ಮಾಡಿದೆ. ಹಿಂದೂ ವಿದ್ಯಾರ್ಥಿನಿಯರ ಜೊತೆ ಇದ್ದ ಮುಸ್ಲಿಂ ವಿದ್ಯಾರ್ಥಿ ಮೇಲೆ ಹಲ್ಲೆ ಆರೋಪ ಮಾಡಲಾಗಿದೆ. ಬೆಳ್ತಂಗಡಿಯ ಉಜಿರೆ ಜನಾರ್ದನ ಸ್ವಾಮಿ ಬ್ರಹ್ಮಕಲಶೋತ್ಸವದಲ್ಲಿ ಘಟನೆ ನಡೆದಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಬಜರಂಗ ದಳದವರ ವಿರುದ್ಧ ಆರೋಪ ಕೇಳಿಬಂದಿದ್ದು ಪ್ರಕರಣ ದಾಖಲಾಗಿದೆ. ರೌಡಿ ಶೀಟರ್ ಬರ್ತ್ಡೇ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದ ಡಾಗ್ ಸತೀಶ್ಗೆ ಸಂಕಷ್ಟ ಶುರುವಾಗಿದೆ. ರೌಡಿ ಶೀಟರ್ ಪಿ ಮೂರ್ತಿ ಜೊತೆ ವಿಡಿಯೋ ಮಾಡಿದ್ದ ಸತೀಶ್ ಬಿಲ್ಡಪ್ಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಇದರ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ವಿಡಿಯೋದಲ್ಲಿರುವವರ ವಿಚಾರಣೆ ನಡೆಸುವಂತೆ ಕೋರಲಾಗಿದೆ. ಯುಗಾದಿ ಹಬ್ಬದಂದೇ ಆರ್ಸಿಬಿ ಕೋಚ್ ದಿನೇಶ್ ಕಾರ್ತಿಕ್, ದೀಪಿಕಾ ಪಳ್ಳಿಕಲ್ ದಂಪತಿ ಮನೆಗೆ ಪುಟ್ಟ ಲಕ್ಷ್ಮಿಯ ಆಗಮನವಾಗಿದೆ. ಈ ಹಿಂದೆ ಅವಳಿ ಗಂಡು ಮಕ್ಕಳ ಪೋಷಕರಾಗಿದ್ದ ದಂಪತಿ ಇದೀಗ 3ನೇ ಮಗುವನ್ನ ಬರಮಾಡಿಕೊಂಡಿದ್ದಾರೆ. ಕೊಹ್ಲಿ, ಸಾನಿಯಾ ಮಿರ್ಜಾ ಸೇರಿ ಹಲವು ತಾರೆಯರು ದಂಪತಿಗೆ ಶುಭ ಕೋರಿದ್ದಾರೆ. ಬೀದರ್ನ ಬಸವ ಕಲ್ಯಾಣ ಪಟ್ಟಣದಲ್ಲಿ ಗುಡುಗು ಸಹಿತ ಮಳೆ ಅಬ್ಬರಿಸಿದ್ದು ತೆಂಗಿನ ಮರಕ್ಕೆ ಸಿಡಿಲು ಹೊಡೆದಿದೆ. ಸಿಡಿಲಾಘಾತಕ್ಕೆ ಹಸಿ ತೆಂಗಿನ ಮರ ಹೊತ್ತಿ ಉರಿದಿದೆ.